ಏನಾಗೈತೆ ನಮಗೆಲ್ಲ ಏನ್ ಬಂದ್ ಬಡದೈತೆ ನಮಗ್ ಗೊತ್ತಾಗತ್ತಿಲ್ರಿ. ಈ ಮೊಬೈಲ್ ಈ ರೀಲ್ಸ್ ಕತ್ತಲ್ದಾಗ ಮಾತನ್ನೋಂತದ ಮರ್ತ್ ಬಿಟ್ಟಿವ್ ನಾವು. ಮೊದಲ ದೋಸ್ತರು ಕುಡಿತೀವಿ ಅಂದ್ರೆ ಮಜಾಕ್ ಮಾಡಿ ಆಟ ಪಾಠ ಅವನು ಖುಷಿ ಅಂತ ಮಜಾಕ್ ಮಾಡ್ಕೊತ ಮನೆಗೆ ಬರ್ತಿದ್ವಿ. ಈಗ ಎಲ್ಲಿ ಐತ್ರಿ ಅಂತದ ಒಂದು ಸತ್ತು ಬಿಟ್ಟೈತಿ. ಆ ಒಂದು ಸಂಪ್ರದಾಯನೇ ಹೋಗ್ಬಿಟ್ಟೈತ್ರಿ ಈ ಮೊಬೈಲ್ ಕತ್ತಲದಾಗ. 4 ಮಂದಿ ದೋಸ್ತರು ಎಲ್ಲರೂ ಕುಡಿತೀವಿ ಅಂದ್ರೆ 4 ಮಂದಿ ಹೆಡಕ್ ತೆಳಗ್ ಹಾಕಿ ಮೊಬೈಲ್ದಾಗ ರೀಲ್ಸ್ ತಮ್ಮನ್ ತಾವು ನೋಡ್ಕೋತ ನಕ್ಕೋತ ಸೊಮ್ಮು ಕೂತ್ ಬಿಡೋದು. ಅವ ಏನ್ ನೋಡ್ಯ ನಮಗ್ ಹೇಳಂಗಿಲ್ಲ, ಕಳ್ಸಿಬಿಟ್ಟಿರ್ತಾನ ರೀಲ್ಸ್. ನಮಗ ಒಂದ್ ಸಂಪರ್ಕ ಅವ ಕಳಿಸ್ತಾನ, ನಾವು ನೋಡಿದ್ರ ರೀಲ್ ಅವನಿಗೆ ಕಳ್ಸೋದು, ಅವ ನನಗ ನಾವು ಇದ್ರಾಗ ಹೋಗ್ಬಿಟ್ಟೈತ್ರಿ. ಎಷ್ಟು ಮೊಬೈಲ್ ಹಿಡಿಯೋದು, ಏನು ಸುದ್ದಿ, ಆಜು ಬಾಜು ಅದಾರೋ ಸತ್ತಾರೋ ನಮ್ಗೆ ಏನೂ ಗೊತ್ತಿಲ್ಲ. ಯಾಕಂದ್ರೆ ಮೊಬೈಲ್ನಾಗ ಬಿದ್ದು ಬಿಟ್ಟಿರೋ ಮಾತನ್ನೋಂತದ ಬರ್ತು ಬಿಟ್ಟಿವಲ್ಲ. ಮನ್ಯಾಗ ಮೊದಲು ಬೈತಿದ್ರು ಎಷ್ಟ್ ಹಿಡಕತ್ತಿ ಮೊಬೈಲ್ ಬಿಡು ಅಂತೇಳಿ. ಈಗ ಮನ್ಯಾನವ್ರಿಗೆ ನಾವು ಬೈಯುವಂತ ಪರಿಸ್ಥಿತಿ ಬಂದೈತ್ರಿ. ಮೊಬೈಲ್ ಬಿಡ್ರಿ ಅಂತೇಳಿ ಮನ್ಯಾಗ ಅವಪ್ಪ ಫೋನ್ ಹಿಡ್ಯಾಕತ್ತಾರ. ಮಕ್ಳ ಕೈಯಾಗ ಫೋನ್ ಇಲ್ಲ ಅಂದ್ರೆ ನಾಳೆ ಚಲೋ ಮಾಡ್ತಾವ, ಅವ್ರ ಕೈಯಾಗ ಫೋನ್ ಬೇಕು ರೀಲ್ಸ್ ಕತ್ತಂತ. ಮನ್ಯಾಗ ವಯಸ್ಸಾದವ್ರು ಯಾರು ಇದ್ದೀವಿ ಅಂದ್ರ ಆಯಿ ಮುತ್ತಿ ಅವ್ರ ಕೂಡ ಆಟ ಆಡ್ತಿದ್ವಿ, ಅವ್ರು ನಮ್ ಕೂಡ ಆಟ ಆಡ್ತಿದ್ರು. ಈಗ ಎಲ್ಲಿ ಐತ್ರಿ ಅವ್ ಒಂದು ಮೂಲ್ಯಾಗ ಕೂತ್ ಬಿಟ್ಟಿರ್ತಾವ, ಅವ್ರಿಗೆ ನೋಡೋಂತ ಗತಿ ಇರಂಗಿಲ್ಲ. ಯಾಕಂದ್ರೆ ಮೊಬೈಲ್ದಾಗ ನಾವು ಬಿದ್ದು ಬಿಟ್ಟಿವಲ್ರಿ. ಹಿಂಗಾದ್ರೆ ಹೆಂಗಂತೆ ನಾನು ಒಂದು ಬೇಕಲ್ಲ ಮನುಷ್ಯತ್ವ ಮಾನವೀಯತೆ ಅವೆಲ್ಲ ಸತ್ತು ಬಿಟ್ಟಾವ್. ನೋವು ನಲಿ ಇವೆಲ್ಲ ಮುಗರದ ಕಂತಿ. ಯಾಕಂದ್ರ ಮೊಬೈಲ್ ನಮ್ಮನ್ನ ನುಂಗಿ ಬಿಟ್ಟೈತ್ರಿ. ನುಂಗಿ ಬಿಟ್ಟು ನಮ್ಮನ್ನ ಅದು ಒಯ್ಲಾಕತ್ತ. ಎಲ್ಲಿ ಒಯ್ಲಾಕತ್ತೋ ಏನೋ ಸುದ್ದಿಯೋ ಏನ್ ನಡೆದತ್ತ ಆಜುಬಾಜು ಏನು ಸುಡುಗಾಡು ಗೊತ್ತಿಲ್ಲ ನಮಗೆ. ಯಾಕಂದ್ರೆ ಒಟ್ಟ ಮೊಬೈಲ್ ಎರಡು ದೋಸ್ತರು ಸಿಕ್ಕರ ಸಾಕ. ಎಡ್ಡೆ ಮಾತ ಬಂದಾಗ ಒಂದು ಹಾಯ ಹೋಗೋ ಒಂದೊಂದು ಬಾಯ್. ಇವ್ ಎರಡು ಬಿಟ್ರ ಮಾತನಾಗ ದೋಸ್ತನಾಗ ಏನೇನೋ ಸೂಡಿಲ್ ನೋಡ್ರಿಪ್ಪ.